ನಾನು ಹೇಳ್ದಂಗೆ ಹೊಡಿತಾಯ್ತವ ಅಣ್ಣ. ನಮ್ಮ ಹುಡುಗ ಒಬ್ಬ ಐಡಿಯಾ ಕೊಟ್ಟ ಈ ಥರ ಹೊಡ್ಸು ಅಂತನ. ಇವಾಗ ನಾನು ಟ್ಯಾಕ್ಟ್ರಿ ಮೇಲೆ ಕೂತಿದ್ದೀನಿ. ಮಡಿಲಿ 1, 2, 3 ಸಾಲ ಹೋಗಿ ಬಂದೈತೆ. ಇದು 4ನೇ ಸಾಲ ಹೋಗ್ತಾ ಇರೋದು. ನೋಡ್ರಿ ಮ್ಯಾಗಡೆ ಯಾಕೋ ಮಳೆ ಬರಂಗೆ ಐತೆ ವಾತಾವರಣ. ಆಗಲೇ ಕೊಬ್ಬರಿ ಸಿಕ್ಕಿತ್ತು, ಇವಾಗ ಕಾಯಿ ಸಿಕ್ಕೈತೆ ರೋಟ್ರಿಗೆ. ಕೊಬ್ಬರಿಗಿಂತ ನೀರಿನಷ್ಟು ಜಾಸ್ತಿ ಇದರಲ್ಲಿರೋದ್ರಿಂದ ಇದ್ರಲ್ಲಿ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಹೊಡೆದಿದ್ದೆಲ್ಲ ಮುಗೀತು ನೋಡ್ರಿ, ಹಿಂಗೆ ಕಾಣಿಸ್ತಾ ಐತೆ ಇವಾಗ ಹೊಡೆದಿರೋದೆಲ್ಲನ. ನೋಡ್ರಿ ಇವಾಗ ಇನ್ನಿಷ್ಟು ಐತೆ. ಇವಾಗ ದೇವ್ರುಗಳೇ ಒಂದು ಚೀಲನ ತಗೊಂಬಿಟ್ಟು ಹೊರಟಿದ್ದೀನಿ ದೇವ್ರುಗಳೇ ಮಂತಕ್ಕೆ. ಬನ್ನಿ ಅದಕ್ಕೆ ನೆಕ್ಸ್ಟ್ ಟೈಮ್ ಬರೋಣ. ಇವಾಗ ಇದನ್ನು ಡಂಪ್ ಮಾಡಿ ಫೈನಲಿ ಮಂತಕ್ಕೆ ಬಂದಾಗ ಇವಾಗ ಟೈಮ್ ಬಂದು 4:15. ಊಟ ಮಾಡ್ಬಿಟ್ಟು ಸಿಗ್ತೀನಿ ಅಷ್ಟೇ ವಿಷಯ. 3000 years later. ಬೆಳಗ್ಗೆ ಟ್ಯಾಕ್ಟ್ರಿ ಬಂದೈತೆ. ಇವಾಗ ಈ ಟೈಮ್ ಬಂದು 7:15 ಆಗೈತೆ ಗೈಸ್. ದೇವ್ರುಗಳೇ ಹೊಡಿತಾ ಇದ್ದೀನಿ ಇವಾಗ ನಾನು ಇಸ್ಕೊಂಡು ನೋಡ್ತಾ ಹೋಗಿ. ದೊಡ್ಡ ಟ್ಯಾಕ್ಟ್ರಿ ಇದೆ. ನಾನೇ ಹೊಡೆದೆ, ಅವ್ರು ಈಗ ಬಂದವ್ರೆ ಗಾಡಿ ಬಂದವರು. ಹೊರಗಡೆ ನೋಡಿ ಗೈಸ್ ನಾನೇ ಹೊಡೆದಿದ್ದೀನಿ. ಇವಾಗ ಹೋಗ್ಬೇಕು ಗೈಸ್ ಮಂತಕ್ಕೆ. 9:15 ಆಗಿತ್ತು. ನಮಸ್ಕಾರ ದೇವ್ರುಗಳೇ. ಇವತ್ತಿನ ಕೆಲಸ ಏನು ಅಂದರೆ ನಮ್ಮ ಅಕ್ಕಿ ಗಿಡದೆಲ್ಲ ರೋಟ್ರಿ ಹೊಡ್ಸಾಗಿತ್ತು. ಇವಾಗ ತೆಂಗಿನ ಗಿಡದಲ್ಲಿ ರೋಟ್ರಿ ಹೊಡ್ಸೋಣ ಅಂತ ಹೋಗ್ತಾ ಇದ್ದೀನಿ ದೇವ್ರುಗಳೇ ತೋಟಕ್ಕೆ. ಬನ್ನಿ ಇವಾಗ ಟ್ಯಾಕ್ಟ್ರಿನೂ ಬರ್ತೈತೆ. ಅವ್ರು ಮಂತಲ್ಲಿಂದ ಹೊಡ್ಬಿಟ್ಟು ಮಳೆ ಇರಲಿಲ್ಲ ದೇವ್ರುಗಳೇ, ಅದ ಹೋಗಿತ್ತು. ಹಾಗಾಗಿ ಮಳೆ ಹೋಯ್ದ್ಮೇಲೆ ಹೊಡ್ಸೋಣ ಅಂತ ಕಾದು ಇವಾಗ ಮೊನ್ನೆ ಮಳೆ ಹೋಯ್ದೈತೆ ಗೈಸ್. ಅದಕ್ಕೆ ಒಂದಿನ ಬಿಟ್ಟು ಆರ್ಕಳ್ಳಿ ಅಂತ ಇವತ್ತು ಹೋಗ್ತಾ ಇದ್ದೀನಿ ದೇವ್ರುಗಳೇ ಹೊಡ್ಸೋಕ್ಕೆ. ಬನ್ನಿ ದೇವ್ರುಗಳೇ ಇವಾಗ ಸೀದಾ ತೋಟದ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ದೇವ್ರುಗಳೇ. ಬನ್ನಿ ಹೋಗೋಣ ಇವಾಗ ತೋಟದ ಹತ್ರ. ನೋಡಿ ಹೋಗ್ತಾ ಇದ್ದೀನಿ ಇವಾಗ ಸೀದಾ ತೋಟದ ಹತ್ರಕ್ಕೆ. ಬನ್ನಿ ನಾನು ಇವಾಗ ನೋಡಿ ಟ್ಯಾಕ್ಟ್ರಿಯಿಂದ ಹೋಗ್ತಾ ಇದ್ದೀನಿ. ನೋಡ್ರಿ ಇದೇ ಇವಾಗ ಕಟ್ಟೆ. ಬರ್ರಿ ಇವಾಗ ಸೀದಾ ತೋಟದಳ್ಳಿಗೆ ಹೋಗ್ಬಿಟ್ಟು ಸಿಗ್ತೀನಿ ದೇವ್ರುಗಳೇ. ಇವಾಗ ಸ್ಟಾರ್ಟ್ ಆಗೈತೆ ಹೊಡಿಯೋಕ್ಕೆ. ನೋಡ್ರಿ ಹೊಡಿತಾ ತೋರಿಸ್ತಾ ಹೋಗ್ತೀನಿ. ನೋಡ್ರಿ ಇವಾಗ ನಮ್ಮ ಕೆಲಸ ಏನು ಅಂದರೆ ನೋಡ್ರಿ ನಿಂತಿದ್ದೀನಿ. ಮಡಿ ಒಳಗಡೆ ಯಾವ್ಯಾವ ಕಾಯವ ಅವನ್ನೆಲ್ಲ ಹೋಗಿ ತರೋಣ. ಅಣ್ಣ ಅಷ್ಟೊತ್ತಕ ಹೊಡಿತಾ ಇರ್ಲಿ. ಅಣ್ಣ ಹೊಡಿತಾ ಇರ್ಲಿ. ನನ್ನ ಮಡಿ ಎಲ್ಲ ಕಾಯಿ ಎತ್ತಾಕತಕ. ಆಮೇಲೆ ದೇವ್ರುಗಳೇ ನಾನು ಇಸ್ಕೊಂಡು ಹೊಡಿತೀನಿ. ಅಲ್ಲಿವರೆಗೂ ಅಣ್ಣ ಹೊಡಿತಾ ಇರಲಿ ದೇವ್ರುಗಳೇ. 3 ಸಾಲು ಹೋಗಿ ಬಂದು ಇವಾಗ ಅದೊಂದು ಇದೊಂದು ಇಲ್ಲಿ 2 ಸಾಲು. ಇಲ್ಲಿ ಲಾಸ್ಟ್ ಸಾಲಲ್ಲಿ ಬತ್ತಾಯ್ತು ಇವಾಗ ಗಾಡಿ. ನೋಡ್ತಾ ಹೋಗಿ ತೋರಿಸ್ತಾ ಹೋಗ್ತಾ ಇರ್ತೀನಿ ನಡೆಸ್ಬೇಕಾರೆ. ನಾನು ಹೇಳ್ದಂಗೆ ಹೊಡಿತಾಯ್ತವ ಅಣ್ಣ. ನಮ್ಮ ಹುಡುಗ ಒಬ್ಬ ಐಡಿಯಾ ಕೊಟ್ಟ ಈ ಥರ ಹೊಡ್ಸು ಅಂತನ. ನಾನು ಹೇಳೋದಕ್ಕೂ ಮುಂಚೆ ಅಣ್ಣನೇ ಹೊಡಿತೈತಿ. ಕ್ರಾಸ್ ಮಾಡ್ತೀವಿ ನೋಡಿ. ಈಗ ಇಲ್ಲೋಗಿ ಅಲ್ಲಿ ತಿರ್ಕೊಳುತ್ತೆ. ನೋಡ್ತಾ ಹೋಗಿ ತೋರಿಸ್ತಾ ಹೋಗ್ತೀನಿ ದೇವ್ರುಗಳೇ ನಿಮಗೆ. ನೋಡ್ರಿ ಇವಾಗ ಕಾಚು ಒಳ್ಳೆ ಹಾವು ತಿರ್ಕೊಳುತ್ತೆ ದೇವ್ರುಗಳೇ ಗಾಡಿನೇ. ನೋಡಿ ಇವಾಗ 2 ಸಾಲ ಹೊಡ್ಸೋದು ತಪ್ಪದು ಅಂತ ಅಲ್ಲಿಗೆ ನನ್ನ ಲೆಕ್ಕಾಚಾರಕ್ಕೆ. ನೋಡ್ತಾ ಹೋಗಿ ತೋರಿಸ್ತಾ ಹೋಗ್ತೀನಿ ದೇವ್ರುಗಳೇ. ಕರೆಕ್ಟ್ ದೇವ್ರುಗಳೇ. ಹಿಂಗೆ ಕಾಚು ಮಕ್ಕ ಹೋಗಿ ಹಿಂಗೆ ತಿರ್ಕೊಳೋದು, ಹಿಂಗೆ ಹೋಗಿ ಹಿಂಗೆ ತಿರ್ಕೊಳೋದು. ನೋಡಿ ತೋರಿಸ್ತಾ ಹೋಗ್ತೀನಿ. ನೋಡ್ರಿ ಇವಾಗ ಇದು ಹೊಡೆದಂಗೆ ಕ್ಲೀನ್ ಆಯ್ತು. ಇದು ಹಿಂಗೆ ಹೇಳಿ ಹೊಡಿಸ್ತೀವಿ. ನಾನು ದೇವ್ರುಗಳ ಟ್ಯಾಕ್ಟ್ರಿ ಮ್ಯಾಗ ಕತ್ತಕ್ಕೆ ಹಾಕಲಿಲ್ಲ. ಯಾಕೆ ಅಂದರೆ ಕಾಯಿಗಳು ಬಿದ್ದುಬಿಟ್ಟವೆ. ಇಲ್ಲೇ ಹಾಯ್ಕೊಂಡಿಲ್ಲ ಕಾಯಿ ಹಾಯ್ಕೊಳಕ್ಕೆ ಹತ್ತಕ್ಕೆ ಕಾಲಿಲ್ಲ. ಅವಣ್ಣನೇ ಹೊಡಿಲಿ ಅಂತ ಬಿಟ್ಟೆ. ನಾನೇ ಹತ್ತಿದ್ರೆ ಹಿಂಗೆ ಹೊಡಿತಿದ್ದೆ. ಅವಣ್ಣನೇ ಹೊಡೆದೈತೆ ಹೇಳ್ರಿ. ಹಿಂಗಿರೋ ತೋಟನ ಈ ಲಂಟಕ್ಕೆ ಫೀಲ್ಡ್ ಮಾಡ್ದಂಗೆ ಮಾಡಿಸ್ತಾ ಇದ್ದೀನಿ ದೇವ್ರುಗಳೇ. ರೋಟ್ರಿಲಿ ಹೊಡಿಸ್ತಾ ಫೀಲ್ಡ್ ಮಾಡಂಗೆ ಮಾಡಿಸ್ತಾ ಇದ್ದೀನಿ ದೇವ್ರುಗಳೇ. ನೋಡ್ತಾ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ವಿಡಿಯೋ ಸ್ವಲ್ಪ ಲೇಟ್ ಆಗಿದೆ. ನೋಡ್ತಾ ಹೋಗಿ ತೋರಿಸ್ತೀನಿ ಇವಾಗ. ನೋಡ್ರಿ ಹೆಂಗೆ ಹೊಡಿಸ್ತಾ ಇದ್ದೀನಿ ಅಂತ. ಇವಾಗ ಹಾವು ಬರಂಗೆ ಹೆಂಗೆ ಬರುತ್ತೆ ಅಂತ ಟೈಮ್ ಲ್ಯಾಪ್ಸಲ್ಲಿ ಹಾಕಿ ತೋರಿಸ್ತೀನಿ ದೇವ್ರುಗಳೇ ಇವಾಗ ನಿಮಗೆ. ನೋಡ್ರಿ ಅಲ್ಲಿಂದ ಹಿಂಗೆ ಬಂದಿತ್ತು ದೇವ್ರುಗಳೇ ಗಾಡಿ. ಇಲ್ಲಿಂದ ಹಿಂಗೆ ಟರ್ನ್ ಆಗಿ ದೇವ್ರುಗಳೇ. ನೋಡ್ರಿ ಹಿಂಗೆ ಟರ್ನ್ ಆಗಿ ಹಿಂಗೆ ಬರುತ್ತೆ. ಹಿಂಗೆ ಹೊಡಿತಾರೆ ಈಗ. ನೋಡ್ರಿ ಇವಾಗ ಇಲ್ಲಿ ಟರ್ನ್ ಆಗುತ್ತೆ. ನೋಡ್ರಿ ಇವಾಗ ಇಲ್ಲೂ ಟರ್ನ್ ಮಾಡಲಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಫುಲ್ ಇದೇ ಸಲಲ್ಲಿ ಹೋಗ್ತಾರೇನೋ. ಇವಾಗ ನಾನು ಟ್ಯಾಕ್ಟ್ರಿ ಮೇಲೆ ಕೂತಿದ್ದೀನಿ.
ಫೈನಲಿ ಅರ್ಧ ಮುಗ್ದೈತೆ, ಇನ್ನು 2 ಸಾಲ ಐತೆ ನೋಡಿರಿ. ನಾನು ಆಗ್ಲಿಂದನ ಅದು ಗಾಡಿದು ಗೇರ್ ಬಾಕ್ಸ್ ಸರಿಲ್ವಂತೆ, ಅಂದರೆ ರೋಟ್ರಿದು ಇದನ್ನ ಹಾಕ್ತಾರಲ್ಲ ನಾವು, ಹಾಗಾಗಿ ಬೇಡ ಅಂತ ಸರಿ ಬಿಡೋಣ, ಏನಾರು ಆದರೆ ಕೆಲಸ ಆಗ್ಬೇಕು ನಿಂತ್ಕೊಳ್ಳೋಕ್ಕೆ ಬೇಡ ಅಂದೆ. ಅದಕ್ಕೆ ನೋಡಿ ನನ್ನ ಕಾಯಿನ ಇಲ್ಲ ಅಂದ್ಕೊಂಡು ಗುಡ್ ಹಾಕ್ತಾಯಿದ್ದೀನಿ ಒಂದು ಕಡಿಕೆ ದೇವ್ರುಗಳೇ. ಬನ್ನಿ ಇವಾಗ ಎಲ್ಲಿ ಗುಡ್ ಹಾಕಿದ್ದೀನಿ, ಬೋರ್ಕಲ್ಲೆಲ್ಲ ತಗೊಂಡೋಗಿ ಇಕ್ಕಿದ್ದೀನಿ, ಪೂರ ಗುಡ್ ಹಾಕಿದ್ದೀನಿ ದೇವ್ರುಗಳೇ. ವೀಡಿಯೋ ಸ್ವಲ್ಪ ಲೇಟ್ ಆಯಿತು, ಅಂದರೆ ಏನಾಯಿತು ಅಂದರೆ ಒಂದು ವಾರ ಮಳೆ ಬರಲಿಕ್ಕೆ ಒಣ ಆಗ್ಬಿಟ್ಟಿತ್ತು, ಹೀಗಾಗಿ ಮಳೆಯಿಲಿ ಅಂತ ಸುಮ್ಮನಾಗಿದ್ದೆ. ಒಂದು ಮಿನಿಲಾಗು ಅಪ್ಲೋಡ್ ಮಾಡಿಲ್ಲ ಇನ್ನೂ ದೇವ್ರುಗಳೇ. ಮಿನಿಲಾಗೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಹಂಗೆ ನೋಡ್ಕೊಂಡು ಫಾಲೋ ಮಾಡಿಬಿಡ್ರಿ ಅಂತ ಹೇಳ್ತೀನಿ. ಮಿನಿಲಾಗ್ ನೋಡಿರೋದೇ ಅಂದರೆ ಗೊತ್ತಿರುತ್ತೆ, ಬೆಂಗಳೂರಿಗೆ ಹೋಗಿದ್ದೀನಲ್ಲ ಅವತ್ತು ಮಳೆ ಬಂದಿತ್ತು ದೇವ್ರುಗಳೇ. ಹಂಗಾಗಿ ನೋಡಿಗಳು ಇಷ್ಟೆಲ್ಲ ತ್ಯಾವ ಆಗಿತ್ತು, ವಾಟ್ಸಪ್ಪು ದೇವ್ರುಗಳೇ ಸರಿ ಆಯ್ತು ನೋಡಿ ದೇವ್ರುಗಳೇ. ಇವಾಗ ಹಾವು ಕಟ್ಟಾದಂಗೆ ಕಟ್ಟಾಗುತ್ತೆ, ಹಿಂಗೆ ಬಂದು ಹಿಂಗೋಗಿ ಹಿಂಗೆ ಬಂದು ನೋಡುತ್ತೀರ, ತೋರಿಸ್ತೀನಿ ನೋಡಿರಿ. ಇವಾಗ ಇಲ್ಲಿ ಕಟ್ಟಾಯ್ತಾ, ಇವಾಗ ಇಲ್ಲಿ ಬಂದು ದೇವ್ರುಗಳೇ ಇಲ್ಲಿ ಕಟ್ಟಾಗುತ್ತೆ ನೋಡಿರಿ. ಕಾಯಿ ಆದಷ್ಟು ತಕ್ಕೊಂಡಿದ್ದೀನಿ ದೇವ್ರುಗಳೇ, ಇನ್ನು ಮಿಕ್ಕಿರೋ ಕಾಯಿಗಳು ಹೋಗವೆ, ಏನು ಮಾಡೋಂಗಿಲ್ಲ ನೋಡಿರಿ. ಈಗ ಹಿಂಗೆ ಬಂತ, ಈಗ ಇಲ್ಲಿ ಬೆಣ್ಣು ನೋಡ್ಬೇಕು ನಾನು. ಬೇಡ ಬಿಡಿಲ್ಲಿ ಹಾಂ, ಅಲ್ಲೇ ಹೋತು ಅದು ಒಂದು ಮೇಲೆ. ನೋಡಿದವ್ರುಗಳೇ ಇವಾಗ ಹಂಗೆ ಕಟ್ಟಾಯ್ತಾ. ಇವಾಗ ಅಲ್ಲಿ ಹೋಗಿ ಹಂಗೆ 2 ಸಾಲ ಹೊಡಿಬೇಕು ಅಂದರೆ ದೇವ್ರುಗಳೇ, 2 ಸಾಲ ಹೊಡಿಬೇಕು ಅಂದರೆ ದೇವ್ರುಗಳೇ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹಿಂಗೆ ಮಾಡಿಸ್ತಾ ಇದ್ದೀನಿ. ಹಿಂಗೆ ಆಗೋದಂಗೆ ಓಡಿಸ್ತಾ ಇದ್ದೀನಿ ದೇವ್ರುಗಳೇ. ನೋಡಿರಿ ಇವಾಗ 1 ಮಡಿ ಫೈನಲಿ ಆಯಿತು ದೇವ್ರುಗಳೇ. 1 ಅವರ್ ಆಯಿತು, ಅಲ್ಲೇ 11:55 ಸ್ಟಾರ್ಟ್ ಮಾಡಿದ್ದು, ಅಲ್ಲೇ 1:10 ದೇವ್ರುಗಳೇ. ನೋಡಿರಿ ಲಾಸ್ಟಿಗೆ ಬಂತು. ಇವಾಗ ಇದನ್ನೂ ಹಂಗೆ ಹೊಡೆದು ಅದನ್ನೂ ಹಂಗೆ ಹೊಡೆದು 2ನೇ ಮಡಿಗೆ ಹೋಗೋದು ದೇವ್ರುಗಳೇ. ಫೈನಲಿ ಈ ಮಡಿ ನೋಡಿ ಹೆಂಗೆ ಫೀಲ್ಡ್ ಆದಂಗೆ ಆಯ್ತು ಅಂತನಾ, ಲೆಕ್ಕಕ್ಕೆ ಇದೆ 2 ಸಾಲ ಹೊಡಿಸ್ದಂಗೆ ಆಯ್ತು ದೇವ್ರುಗಳೇ. ನೋಡಿರಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇವಾಗ ಸದ್ಯಕ್ಕೆ ಈ ಮಡಿ ಮುಗೀತು ದೇವ್ರುಗಳೇ. ಇವಾಗ ನೆಕ್ಸ್ಟ್ ಆ ಮಡಿಗೆ ಹೋಗಿ ರಕ್ಷಣ ಬದ. ಇವಾಗ ಫೈನಲಿ ಈ ಮಡಿ ಹೊಡಿಸ್ತಾ ಇದ್ದೀನಿ. ಈಗ ಟೈಮಲ್ಲೇ 1.5 ಗಂಟೆ ಆಯ್ತು ಅದು ನೋಡೋದು ನೋಡಿರಿ. ಇವಾಗ ಈ ಮಡಿಲಿ ಹೊಡಿಸ್ತಾ ಇದ್ದೀನಿ. ಬರ್ರಿ ಈ ಮಡಿ ಆ ಮಡಿ ಹೊಡಿಸ್ಬೇಕು, ನಾವು ಊರ ಮುಂದೆ ಕಡೆ ಹೊಡಿಸ್ಬೇಕು. ಬರ್ರಿ ಇದಾದಮೇಲೆ ನೋಡಿರಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಈ ಮಡಿ ಕತೆ ಹಿಂಗೆ. ಮಡೀಲಿ 1, 2, 3 ಸಾಲ ಹೋಗಿ ಬಂದೈತೆ, ಇದು 4ನೇ ಸಾಲ ಹೋಗ್ತಾ ಇರೋದು ನೋಡಿರಿ. ಮ್ಯಾಗಡೆ ಯಾಕೋ ಮಳೆ ಬರೋಂಗೆ ಐತೆ ವಾತಾವರಣ, ಗೊತ್ತಿಲ್ಲ ಬರುತ್ತಾ ಬರಲ್ವ ಅಂತನ. ಬನ್ನಿ ಇವಾಗ ಹೊಡಿತಾ ನಿಮಗೆ ತೋರಿಸ್ತಾ ಹೋಗ್ತೀನಿ ದೇವ್ರುಗಳೇ. ನೋಡಿ ಎಷ್ಟು ನೀಟಾಗಿ ಕಟ್ಟಾಯ್ತು ಅಂತ. ನೋಡಿದವ್ರುಗಳೇ ಇವಾಗ ತೋರಿಸ್ತೀನಿ ಎಷ್ಟೊತ್ತಾಗುತ್ತೆ ಏನೋ ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ. ನಾನು ಅಲ್ಲಷ್ಟು ಕಾಯಿ ಗುಡ್ ಹಾಕಿದ್ದೀನಿ, ಇವಾಗ ಇಲ್ಲಷ್ಟು ಗುಡ್ ಹಾಕ್ತಾಯಿದ್ದೀನಿ ಸಿಕ್ದವ ನೋಡಿರಿ. ಅಲ್ಲಷ್ಟು ಗುಡ್ ಹಾಕಿದ್ದೀನಿ ಕಾಯಿ. ಅಲ್ಲಿ ಈ ಮಡಿನೂ ಮುಗೀತೆಲ್ಲನ, ಎಲ್ಲ 2 ಸಾಲ ಹೊಡೆದಿದ್ದಾಯ್ತು. ಇವಾಗ ನೋಡ್ರಿ ಇದಿಷ್ಟ ಆದಮೇಲೆ ಈ ಮಡಿಗೆ ಹೋಗ್ಬೇಕೀಗ ನೋಡಿ. ಇವಾಗ ಈ ಮಡಿ ವ್ಯೂ ತೋರಿಸ್ತೀನಿ, ಇದಾದಮೇಲೆ ಹೆಂಗಿರುತ್ತೆ ಅನ್ನೋದು ತೋರಿಸ್ತೀನಿ ದೇವ್ರುಗಳೇ. ಆಮೇಲೆ ಈ ರೋಟ್ರಿ ಜಾಸ್ತಿ ಸಿಡಿಯುತ್ತಪ್ಪ, ಎಲ್ಲ ನಿಂತಿರೋತಕ್ಕೆ ಸಿಡಿಯುತ್ತೆ ದೇವ್ರುಗಳೇ. ನೋಡಿದ್ದೆ ತಲೆ ಮೇಲೆಲ್ಲ ಅರ್ಧ kg ಧೂಳು ಇದೆ ದೇವ್ರುಗಳೇ. ನಾನು ಸುಮ್ಮನೆ ಕೂತಿಲ್ಲ ದೇವ್ರುಗಳೇ, ಕಾಯೆಲ್ಲ ಗುಡ್ಡಾಕ್ತಾ ಇದ್ದೀನಿ. ಆಮೇಲೆ ತಗೊಂಡೋಗ್ಬೇಕಾದ್ರೆ ಕಾಯಿಗಳು ತೋರಿಸ್ತೀನಿ ದೇವ್ರುಗಳೇ. ನೋಡಿ ದೇವ್ರುಗಳೇ ನೋಡಿ ಇಷ್ಟೈತೆ. ಇವಾಗ ಗಾಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಹೆಂಗೈತೆ, ಸ್ವರಾಜ್ F35FE. ಫೈನಲಿ ಇವಾಗ ಈ ಮಾಡಿ ಗೆಲ್ಸಿದ್ದೀನಿ. ಇಲ್ಲಿ ಇವಾಗ ಇಳಿಸ್ತಿದ್ದಂಗೆ ದೇವ್ರುಗಳೇ ಹೋಗಿ ಕಾಯಿಗಳು ನೋಡಬೇಕು ದೇವ್ರುಗಳೇ. ಕಾಯಿಗಳು ಎಲ್ಲೆಲ್ಲಿ ಏನೇನು ಆಗಾವೆ ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನೋಡಿ ಈ ಮರದಲ್ಲಿ ಎಷ್ಟು ಸುರಿದೈತೆ ಇದು ಅಂತ. ಫಸ್ಟ್ ದೇವ್ರುಗಳೇ ಹೋಗಿ ಕಾಯಿ ನೋಡ್ತೀನಿ ದೇವ್ರುಗಳೇ. ಹೊಡೆಸ್ತಾ ಈ ಮಡಿಲಿ 2ನೇ ಸಾಲ ಹೋಗ್ತಾವ್ರೆ. ನಾನು ಕಾಯಿ ಹುಡ್ಕೋದ್ರಲ್ಲಿ ಬ್ಯುಸಿಯಾಗಿ ಕಾಯಿ ಆಯ್ತಾ ಇದ್ದೀನಿ. ಇಲ್ಲ ಎಲ್ಲ ಒಂದು 2-3 ಸಿಕ್ಕಿ ಓದು ದೇವ್ರುಗಳೇ, ಹೊಟ್ಟೆಲ್ಲ ಹುಡ್ಕೋತು. ಅದಕ್ಕೆ ಕಾಯಿ ಆಯ್ತಾ ಇದ್ದೀನಿ ನೋಡ್ಕೊಂಡು.
ಎಲ್ಲ ಸಿಗ್ಬೋದು ಏನೇನು ಕತೆ ಕಾಯಿಗಳು ಅಂತ ಹುಡಿಕಣ್ಣಿಗೆ ಕುಡ್ಲಲ್ಲಿ ನೋಡಿ 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 ಇದು ಮಾಡ್ತಾಯಿದ್ದೀನಿ ದೇವ್ರುಗಳೇ. ನೋಡಿ ಇಲ್ಲಿ ಎಷ್ಟು ಸುರಿದೈತೆ ಅಂತ ಆಗಲೇ ತೋರಿಸಿನಲ್ಲ. ಇದು ಇವಾಗ ಈ ರೋಟ್ರಿಗೆ ಹೆಂಗೆ ಕುಡಿ ಆಗುತ್ತೆ ನೋಡಿ. ಪುಡಿ ಮಾಡ್ತೀಯ ಅಂದರೆ ಪುಡಿನೇ ಮಾಡಲಿಲ್ಲ. ನೋಡಿದವ್ರುಗಳೇ ಕೊಬ್ಬರಿ ಸಿಕ್ತು, ತಿಂತಾ ಇದ್ದೀವಿ ಇಬ್ರು. ನೋಡ್ರಿ ಅವರು ತಿಂತವ್ರೆ, ನಾನು ತಿಂತಾ ಇದ್ದೀನಿ. ಟೈಮ್ ಆಯ್ತಲ್ಲ 2 ಗಂಟೆ. ಇರೋದು ಅದನ್ನ ಊಟ ಕಳಿಸಿ ಮನೆಗೆ ನಾನು ಹೋಗಿ ಊಟ ಮಾಡ್ಕೊಂಬಂದು ಅಲ್ಲೇ ದೊಡಿಬೇಕಾದ್ರೆ ಸಿಕ್ತೀನಿ ದೇವ್ರುಗಳೇ. ನೋಡಿರಿ ನಿಮ್ಮ ಮಳೇಲಿ 4 ಸಲ ಆಯ್ತಾ, ನಿಮ್ಮ ಮಡಿ ಆಗೋ ತನಕ ತೋರಿಸ್ತೀನಿ ದೇವ್ರುಗಳೇ. A few moments later. ಆಗಲೇ ಕೊಬ್ಬರಿ ಸಿಕ್ಕಿತ್ತು, ಇವಾಗ ಕಾಯಿ ಸಿಕ್ಕೈತೆ ರೋಟ್ರಿಗೆ. ಕೊಬ್ಬರಿಗಿಂತ ನೀರಿನಷ್ಟು ಜಾಸ್ತಿ ಇದರಲ್ಲಿರೋದ್ರಿಂದ ಇದ್ರಲ್ಲಿ ಟೇಸ್ಟ್ ಚೆನ್ನಾಗಿದೆ ದೇವ್ರುಗಳೇ. ಕೊಬ್ಬರಿಗೂ ಟೇಸ್ಟ್ ಐತೆ, ಇಲ್ಲ ಅಂತ ಹೇಳಲ್ಲ. ಕೊಬ್ಬರಿ ಎಣ್ಣೆ ತೆಗಿತಾರೆ, ಇದು ಅಡುಗೆಗೆಲ್ಲ ಬಳಸ್ತಾರೆ ದೇವ್ರುಗಳೇ. ಟೇಸ್ಟ್ ಮಾತ್ರ ಚೆನ್ನಾಗೈತೆ. ಸ್ಪ್ರಿಂಗ್ ಕಾಯಿ ನೋಡಿ ಹೊಡಿತಾ ಆಗುತ್ತೆ. ನೋಡಿದವ್ರುಗಳೇ ಫೈನಲಿ ಇಷ್ಟೈತೆ, ಇಷ್ಟು ಮುಗ್ದೈತೆ. ಈಗ ಹಾವು ಹೊಡೆದಂಗೆ ಹೊಡಿಬೇಕು. ಇದು 3 ಸಲ ಹೊಡೆದ್ಮೇಲೆ ನೋಡಿ ಅಲ್ಲಿವರೆಗೂ ತೋರಿಸ್ತಾ ಹೋಗ್ತೀನಿ. ನೋಡಿ ತೋರಿಸ್ತಾ ಇದ್ದೀನಿ ದೇವ್ರುಗಳೇ. ಇನ್ನು 2 ಸಾಲವೇ ಇವು ನೋಡ್ದು. ಈಗ ಪಾಚ್ ಮಾರ್ಕ್ಸ್ ಪಡಿಬೇಕು ದೇವ್ರುಗಳೇ. ಅದಿನ್ನ ಎಷ್ಟೊತ್ತಾತೋ ಗೊತ್ತಿಲ್ಲ. ಇಲ್ಲೇದು ಮುಗಿಸಿ ದೇವ್ರುಗಳೇ ಊಟಕ್ಕೆ ಕಳಿಸಿ ನಾನು ಮನೆ ತಗೋ ಹೋಗಿ ಊಟ ಮಾಡಿ ಆಮೇಲೆ ನೋಡ್ತೀನಿ. ಕೆಳಗಡೆದು ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಕೆಳಗಡೆದು ಇವ್ರು ಹೋಗಿ ಊಟ ಮಾಡ್ಕೊಂಡು ಬರಲಿ, ಆಮೇಲೆ ಹೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಫಸ್ಟ್ ಹೋಗಿ ಊಟ ಮಾಡಲಿ, ಆಮೇಲೆ ಹೇಳ್ತೀನಿ. ಅದಕ್ಕೂ ನೋಡ್ತಾ ಹೋಗಿ. ಇವಾಗ ನೋಡಿದವ್ರುಗಳೇ ಟ್ಯಾಕ್ಟ್ರಿ ಬರ್ತಾಯಿತ್ತು ನಾನು ಕೊಟ್ಟಿರೋ ತಕ್ಕನೆ ಕರೆಕ್ಟಾಗಿ. ನೋಡಿ ಹೊಡಿತಾವ್ರೆ. ಗಾಡಿ ಕೊಡ್ರಿ ಅಂದರೆ ಮಾತ್ರ ಹೊಳ್ತಾರೆ. ಫೈನಲಿ ಹಿಂಗೆ ಹೊಡೆದಿದ್ದಾತು. ಈಗ ಆವಾದಂಗೆ ಆಲಿ ಅಂತ ಬೇಗ ಹೊಡಿತಾವ್ರೆ. ಬರ್ರಿ ಅದು ಹೊಡಿತಾ ತೋರಿಸ್ತೀನಿ ನಿಮಗೆ ಏನು ಅಂತ. ಹೊಡೆದಿದ್ದೆಲ್ಲ ಮುಗೀತು ನೋಡ್ರಿ, ಹಿಂಗೆ ಕಾಣಿಸ್ತಾ ಇತ್ತು ಇವಾಗ ಹೊಡೆದಿರೋದೆಲ್ಲನ. ನೋಡ್ರಿ ಇವಾಗ ಇನ್ನಿಷ್ಟೈತೆ, ಇದು ಮುಗಿಸ್ಕೊಂಡು ಇವಾಗ ಮಂತಾಗ ಹೋಗಿದ್ದವ್ರುಗಳೇ ಊಟ ಮಾಡಿ ಕೆಳಗಡೆ ನೋಡೋಣ. ಆದರೆ ಹೇಳ್ತೀನಿ, ಇವಾಗ ನಮ್ಮ ಅಮ್ಮಂಗೆ ಸೀಬೆಹಣ್ಣು ಬೇಕಂತ ಇಷ್ಟೊತ್ತನ ನಾನು ಅವಣ್ಣ ಸೀಬೆಹಣ್ಣು ತಿಂದು ಅಲ್ಲಿ ಕಾಯಿ ಕೊಬ್ಬರಿ ಎಲ್ಲ ತಿಂದು ಎಲ್ಲ ಹೋಗಿದ್ದವು. ಎಲ್ಲ ಈ ಕಾಯೆಲ್ಲ ತುಂಬ್ಕೊಂಡು ದೇವ್ರುಗಳೇ ತೋರಿಸ್ತೀನಿ ಎಷ್ಟಾಗೋ ಏನು ಕತೆ ಅಂತ. ಮಂತಕ್ಕೆ ಹೋಗ್ಬೇಕು ದೇವ್ರುಗಳೇ. ಬನ್ನಿ ಇವಾಗ ಒಂದು 2-3 ಸೀಬೆಹಣ್ಣು ತಿರ್ಗೋಣ. ಟ್ಯಾಕ್ಟ್ರಿಗೆ ರೆಸ್ಟು ಇಷ್ಟೊತ್ತಕ ಹೊಡೆದು ಎಲ್ಲ ಕ್ಲೀನಿಂಗ್ ನಡೀತಾಯ್ತು. ಇವಾಗ ಕ್ಲೀನಿಂಗ್ ಎಲ್ಲ ಮಾಡಿ ನೋಡಿ ಎಷ್ಟು ಸಿಕ್ಕೊಂಡಿದ್ದೆ, ಎಷ್ಟು ನೀಟಾಗಿ ಕ್ಲೀನ್ ಆಗೈತೆ. ಇವಾಗ ಇದು ಮುಗಿಸ್ಕೊಂಡು ಇವಾಗ ಹೋಗಿ ಊಟ ಮಾಡಿ ಬರ್ಬೇಕು ದೇವ್ರುಗಳೇ. ಇಲ್ಲಿ ಫೈನಲಿ ಮುಗೀತು. ಇವಾಗ ಈ ರೋಡ್ ಐತಲ್ಲ, ರೋಡ್ ದೊಡ್ಕೊಂಡು ಹೋಗಿ ಹೇಳಿದ್ದೀನಿ. ಇವಾಗ ದೇವ್ರುಗಳೇ ನಾನು ಹೋಗಿ ಚೀಲಕ್ಕೆ ಕಾಯೆಲ್ಲ ತುಂಬಿಕೊಂಡು ಮತ್ತೆ ಹೋಗಿ ಊಟ ಮಾಡಬೇಕು ದೇವ್ರುಗಳೇ. ಊಟ ಆದಮೇಲೆ ಫೋನ್ ಮಾಡ್ತೀನಿ ಅವಣ್ಣಂಗೆ, ನೋಡೋಣ ಬಂದರೆ ಅದು ಇಲ್ಲೇ ಹೊಡಿಸ್ತೀನಿ ದೇವ್ರುಗಳೇ. ಬನ್ನಿ ದೇವ್ರುಗಳೇ, ಮತ್ತೆ ಹೋಗಿ ಊಟ ಮಾಡಿದ್ಮೇಲೆ ಸಿಗ್ತೀನಿ. ಕಾಯಿ ತಗೊಂಡು ಹೋಗ್ಬೇಕಾದ್ರೆ ತೋರಿಸ್ತೀನಿ ದೇವ್ರುಗಳೇ. ನೋಡಿ ದೇವ್ರುಗಳೇ ಅವಣ್ಣ ಹೊಡ್ಕೊಂಡು ಹೋಗ್ತಾ ಆಯ್ತು. ಇವಾಗ ಇಷ್ಟು ಕಾಯಿ ಐತೆ. ಇವಾಗ ಚೀಲ ತಗೊಂಡು ತುಂಬ್ಕೊಂಬಿಟ್ಟು ಹೋಗ್ಬೇಕು ದೇವ್ರುಗಳೇ. ಅಲ್ಲಷ್ಟು ಗುಡ್ ಹಾಕಿದ್ದೀನಲ್ಲ, ಅದನ್ನು ತುಂಬ್ಕೊಂಡು ಹೋಗ್ಬೇಕು ದೇವ್ರುಗಳೇ. ಇಲ್ಲಷ್ಟು ಐತೆ, ಚೀಲಕ್ಕಾಗಲ್ಲ, ಚೀಲ ಫುಲ್ ಐತೆ. ಹಾಗಾಗಿ ಇವನ್ನ ಹೋಗಿ ಊಟ ಮಾಡಿ ಬಂದಮೇಲೆ ತುಂಬ್ಕೊಂತೀನಿ ದೇವ್ರುಗಳೇ.
ನೋಡಿ ಚೀಲ ಅಲ್ಲಾಡಿ ಫುಲ್ ಆಗೈತೆ. ಗಾಡೀಲಿ ತಗೊಂಡೋಗೋ ಅಷ್ಟಿಗೆ ಸಾಕೋದು. ಇವಾಗ ಸುರಿದ್ಬಿಟ್ಟು ದೇವ್ರುಗಳೇ ನೆಕ್ಸ್ಟ್ ಬರ್ತೀನಿ. ಐತೆ ಇವಾಗ ದೇವ್ರುಗಳೇ ಒಂದು ಚೀಲನ ತಗೊಂಬಿಟ್ಟು ಹೊರಟಿದ್ದೀನಿ ದೇವ್ರುಗಳೇ ಮಂತಕ್ಕೆ. ಬನ್ನಿ ಅದಕ್ಕೆ ನೆಕ್ಸ್ಟ್ ಟೈಮ್ ಬರೋಣ. ಇವಾಗ ಇದನ್ನು ಡಂಪ್ ಮಾಡಿಬಿಟ್ಟು ಇನ್ನೊಂದ್ಸತಿ ಬಂದು ಅವನ್ನ ತುಂಬಿಕೊಂಡು ಚೀಲದಲ್ಲಿ ಹೋಗ್ಬೇಕಾದ್ರೆ ಸಿಗ್ತೀನಿ ದೇವ್ರುಗಳೇ. ಬನ್ನಿ ದೇವ್ರುಗಳೇ ಇವಾಗ ಸೀದಾ ಅಣ್ಣ ಹೊಡ್ಕೊಂಡು ಹೋಯ್ತೆ ಮಂತಕ್ಕೆ ಹೋಗೋಣ ಇವಾಗ. ನೋಡಿದವ್ರುಗಳೇ ಇವಾಗ ಕಾಯೆಲ್ಲ ತಗೊಂಬಿಟ್ಟು ಹೋಗ್ತಾ ಇದ್ದೀನಿ ಸೀದಾನ. ಬನ್ನಿದವ್ರುಗಳೇ ಇವಾಗ ಮಂತಕ್ಕೆ ಹೋಗಿ ಊಟ ಮಾಡಿದ್ಮೇಲೆ ಸಿಗ್ತೀನಿ. ನೋಡಿ ಹೋಗ್ತಾ ಇದ್ದೀನಿ ಕಾಯೆಲ್ಲ ತಗೊಂಡು ನೋಡ್ಬೋದು. ಮಂತಕ್ಕೆ ಬಂದಿಕ್ಕೆ ಇವಾಗ ತಿರ್ಗಾ ಹೋಗ್ಬೇಕು ಚೀಲ ತಗೊಂಡು ಇನ್ನೊಂದು. ಅಲ್ಲಿಂದ ತಿರ್ಗಾ ಹೋಗ್ತಾ ಇದ್ದೀನಿ ಇವಾಗ ತೋಟಕ್ಕೆ. ಬನ್ನಿ ಇವಾಗ ಸೀದಾ ತೋಟಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ ಅಲ್ಲಿ ಕಾಯಿ ತುಂಬ್ಬೇಕಾರೆ. ಬನ್ನಿದವ್ರುಗಳೇ ಇವಾಗ ಸೀದಾ ಮಾತಾಡ್ತಾಯಿದ್ರೆ ತುಂಬ್ಕೊಂಡಿದ್ದೀನಿ. ಇವಾಗ ಹೋಗ್ಬೇಕು ದೇವ್ರುಗಳೇ ಸೀದಾ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಬಿಟ್ಟು ಸಿಗ್ತೀನಿ ದೇವ್ರುಗಳೇ. ನೋಡಿ ಈ ಫೈನಲಿ ಮಂತಕ್ಕೆ ಬಂದಾಗ ಇವಾಗ ಟೈಮ್ ಬಂದು 4:15. ಊಟ ಮಾಡ್ಬಿಟ್ಟು ಸಿಗ್ತೀನಿ ಅಷ್ಟೇ ವಿಷಯ. ಪ್ಲೀಸ್ ಹೊಡೆದ್ರೆ ಇವತ್ತು ತೋರಿಸ್ತೀನಿ. ಅಲ್ಲೇ 4:15 ಇರೋದ್ರಿಂದ ಬೆಳಿಗ್ಗೆ ಹೊಡೆದ್ರೆ ಬೆಳಿಗ್ಗೆ ತೋರಿಸ್ತೀನಿ ಗೈಸ್. ಬಾಯ್. The next day. ದೇವ್ರುಗಳೇ ಬೆಳಗಿನ ಶುಭೋದಯಗಳು. 4:15ಗೆ ಹೊಡಿಲಿಲ್ಲ, ಅದಕ್ಕೆ ಈಗ ಬೆಳಗ್ಗೆ ಬರ್ತದೆ. ಇವಾಗ ಹೋಗ್ಬೇಕು ಚೀಲ ತಗೋಣ ಅಂತ ಬಂದಿದ್ದೀನಿ. ಚೀಲ ಹುಡುಕ್ತಾ ಇದ್ದೀನಿ ಕಾಯಿಗೆ. ಚೀಲ ತಗೊಂಬಿಟ್ಟು ಹೋಗೋದು ಇವಾಗ ಸೀದಾ ತೋಟದತ್ರ. ಚೀಲ ಅರ್ಧವಾಗೈತಿದ್ದು. ಬೆಳಗ್ಗೆ ಟ್ಯಾಕ್ಟ್ರಿ ಬಂದೈತೆ. ಇವಾಗ ಈ ಟೈಮ್ ಬಂದು 7:15 ಆಗೈತೆ ಗೈಸ್. ಕಾಫಿ ಕುಡ್ದಾ? ಕಾಫಿ ಕುಡ್ದಾ? A few inches later. 7:15 ಗೈಸ್ ಟೈಮ್. ನೋಡೋಣ ಈ ಮಾಡಿ ಒಂದು ಹೊಡಿಬೇಕು ಮತ್ತು ಆ ಮಾಡಿ ಒಂದು ಹೊಡಿಬೇಕು. ಎಷ್ಟೊತ್ತಾಗುತ್ತೆ ಏನೋ ಅಂತ ನೋಡೋಣ. ಬನ್ನಿ ಇವ್ರಿಗೆ ಬೆಂಡೆಲ್ಲ ತೋರಿಸ್ಬಿಟ್ಟು ಸೀದಾ ಮಂತಕ್ಕೆ ಅನ್ನೋದವ್ರುಗಳೇ. ಇಲ್ಲಿ ರಕ್ಷಿ ಬೆಂಡೈತಿ ಇಲ್ಲಿ ಹೊಡಿತಾವ್ರೆ. ಬೆಳಗ್ಗೆನೆ ಬಂದು 7:15ಗೆ. ನನಗೆ ಒಂಚೂರು 10 ಗಂಟೆ ಮೇಲೆ ಬೇರೆ ಕೆಲಸ ಐತೆ, ಹಂಗಾಗಿ ಇದು ನೋಡ್ಕೊಂಡು ದೇವ್ರುಗಳೇ ಇವಾಗ ಹೋಗ್ಬೇಕು ಮಂತಕ್ಕೆ ಹೋಗ್ಬೇಕು. ಮನೆ ಹತ್ತಲ್ಲಿ ಕಾಫಿ ಕೊಟ್ಟೈತೆ ದೇವ್ರುಗಳೇ. ಬೂಸ್ಟು ಕುಡಿದಂಗೆ ಬಂದಿದ್ದೀನಿ ತೋರಿಸ್ಬಿಟ್ಟು ಹೋಗೋಣ ಅಂತ. ಬಂದಿದ್ದವ್ರುಗಳೇ ಇವಾಗ ಮಂತಕ್ಕೆ ಹೋಗಿ ಕುಡ್ಕೊಂಬಿಟ್ಟು ಬರೋಣ. ಅಲ್ಲಿವರೆಗೂ ಹೊಡಿತಾ ಇರಲಿ ಇವರು. ಫೈನಲಿ ನೋಡಿ ಗೈಸ್ ಇವಾಗ ಮಂತಕ್ಕೆ ಹೋಗಿ ಬಂದಿದ್ದೀನಿ. ಎಲ್ಲ ಇದು ಮಾಡ್ಕೊಂಡು ಇವಾಗ ಕಾಫಿ ಕುಡಿದು ಇವಾಗ ನೋಡಿ ಹೊಡಿಸ್ತಾ ಇದ್ದೀನಿ. ಇಷ್ಟು ಹೊಡೆದವ್ರು ಇವಾಗ ಇನ್ನು ಅರ್ಧ ಐತೆ. ಇದನ್ನು ಮುಗಿಸಿದವ್ರುಗಳೇ ಆ ಕಡೆ ಮಾಡಿಗೆ ಹೋಗ್ಬೇಕು. ಬನ್ನಿ ಇದು ಏನೇನಾಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ಇವತ್ತು. ನನ್ನದೇ ಕಂಟಿನ್ಯೂಷನ್ ಆಗಿರುತ್ತೆ ದೇವ್ರುಗಳೇ ಇದು. ಬನ್ನಿ ಇದನ್ನು ತೋರಿಸ್ತಾ ಹೋಗ್ತೀನಿ ಅವ್ರು ಹೊಡಿಬೇಕಾರೆ. ಇವರು ಫೈನಲಿ ಇವಾಗ ನಾನು ಇಸ್ಕೊಂಡು ಟ್ಯಾಕ್ಟ್ರಿ ಹೊಡಿತಾ ಇದ್ದೀನಿ. ಅಣ್ಣ ಹೊಡಿತು. ಇವಾಗ ನಾನು ಇಸ್ಕೊಂಡು ಇಲ್ಲಿ ಹೊಡಿತಾ ಇದ್ದೀನಿ. ನೋಡ್ತಾ ಹೋಗಿದ್ದೇವ್ರುಗಳೇ ಎಕ್ಸ್ಟ್ರಾದಲ್ಲೇ ಬರಬೇಕು ರೋಟ್ರಿ ಹೊಡಿಬೇಕಾರೆ. ಏನೆಲ್ಲ ಕೇಳಿದ್ರು ಕೊಡಲಿಲ್ಲ ಅವರು. 50 ಕೊಟ್ಟಿದ್ದಾರೆ ಟ್ಯಾಕ್ಟ್ರಿ. ಇದಾದ್ಮೇಲೆ ಇನ್ನೊಂದು ಮಾಡಿನ ಸಹ ನಾನೇ ಹೊಡಿತೀನಿ ದೇವ್ರುಗಳೇ. ಅವರು ಇಲ್ಲೆಲ್ಲ ತೆಂಗಿ ಮಾಡಿ ಕೂಡ ಎಲ್ಲ ಹೊಡ್ಕೊಡ್ತೀನಿ ಕೊಡು ಅಂದರು. ಹಾಗಾಗಿ ಸ್ವಲ್ಪ ವಸ್ತು ಹೊಡೆದ್ಬಿಟ್ಟು ತಿರ್ಗಾ ಗಾಡಿ ಹೋಗಿಬಿಟ್ಟು ಆ ಮಾಡಿ ಹೋದ್ಮೇಲೆ ಗಾಡಿ ಇಸ್ಕೊಂಡೆ ದೇವ್ರುಗಳೇ. ನೋಡಿ ದೇವ್ರುಗಳೇ ಹೆಂಗೆ ಓಡಿಸ್ತಿದ್ದೀನಿ ಅಂತ. ನಿಮಗೆ ನಾನು ಗಾಡಿ ಓಡಿಸ್ತೀನಿ ಅಂತ ಗೊತ್ತು, ಆದರೂ ನಾನು ಹೇಳಬೇಕು ಈಗ ನಾನು ಇಸ್ಕೊಂಡಿದ್ದೀನಿ ಅಂತನ. ಅದಕ್ಕೆ ನೋಡಿ ದೇವ್ರುಗಳೇ ಎಲ್ಲ ಚಿಟ್ಟೆ ಕಟ್ಟಾಗ್ತಿದೆ. ಇನ್ನೇನು ಹೆಂಗೋ ಮಳೆ ಹೋಗಿರೋದ್ರಿಂದ ಒಂದಿನ ಬಿಟ್ಟು ಆರಕ್ಕೆ ಆಮೇಲೆ ಓಡಿಸ್ತಾ ಇದ್ರದು ದೇವ್ರುಗಳೇ. ನೋಡಿದವರು ತೋಟ್ರಿ ದೊಡ್ಡ ಟ್ಯಾಕ್ಟ್ರಿಗೆ 1000-1200 ಎಲ್ಲ ನಡೀತಿದೆ ನಮ್ಮ ಕಡೆ. ನಿಮ್ಮ ಕಡೆ ಹೆಂಗೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಚಿಕ್ಕ ಗಾಡಿಗೆ 900-950 ನಡೀತಿದೆ. ಚಿಕ್ಕ ಗಾಡಿಗೂ ಅದೇ ಸೇಮ್ ರೇಟಲ್ಲೇ ಕೊಟ್ಟಿದ್ದು ಅಡಿಕೆ ಗಿಡ ಹೊಡೆದ ಮೇಲೆ ದೇವ್ರುಗಳೇ. ಇದು ದೊಡ್ಡ ಗಾಡಿ ಆಗಿರೋದ್ರಿಂದ 100-150 ರೂಪಾಯಿ ಜಾಸ್ತಿ ದೇವ್ರುಗಳೇ. ನೋಡಿ ನಿಮ್ಮ ಕಡೆ ಹೆಂಗಿದೆ ಏನು ರೈಟು ಅಂತ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನೋಡ್ತಾ ಹೋಗಿ. ದೇವ್ರುಗಳೇ ಹೊಡಿತಾ ಇದ್ದೀನಿ ಇವಾಗ ನಾನು ಇಸ್ಕೊಂಡು. ನೋಡ್ತಾ ಹೋಗಿ ದೊಡ್ಡ ಟ್ಯಾಕ್ಟ್ರಿ ಇದ್ದೀನಿ. ಹೊಡಿತಾ ಇದ್ದೀನಿ. ಮಡಿ ಮುಗೀತು. ಇವಾಗ ಈ ಮಡಿ ಹೊಡಿಸ್ತಾ ಇದ್ದೀನಿ. 2 ತೋಟದಲ್ಲೂ ನೋಡ್ರಿ ಹಿಂಗಿರೋದು ಫೈನಲ್ಲು ಫೀಲ್ಡ್. ಬಾ ಹೊಡಿತೀನಿ. ಇವಾಗ ಇಷ್ಟೊತ್ತಾಗ ಗಾಡಿ ಕೊಟ್ಟಿರಲಿಲ್ಲ ನನಗೆ. ಇವಾಗ ಗಾಡಿ ಕೊಟ್ಬಿಟ್ಟು
ಹೋಗ್ತೀನಿ ಅಂತ ಹೋಗ್ತಾ ಇದ್ದೆ ನೋಡ್ರಿ. ಗಾಡಿನೇ ತಗೊಂಡೋಗು, ಗಾಡಿ ತಗೊಂಡೋಗು ಇದೀನಿ ನಾನು. ಗಾಡಿ ತಗೊಂಡೋಗು ನೋಡ್ರಿ. ಇವಾಗ ಹೊಡಿತಾ ಇದ್ದೀನಿ. ಹಿಂಗಿರೋ ಫೀಲ್ಡು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿದವ್ರುಗಳೇ. ಇಷ್ಟು ಹೊಡೆದಿದ್ದೀನಿ. ಇನ್ನೊಂದು 4-5 ಸಾಲ ಬರಬೇಕು ದೇವ್ರುಗಳೇ. ಹೊಡಿತಾ ತೋರಿಸ್ತೀನಿ ದೇವ್ರುಗಳೇ. ಎಲ್ಲ ಹೋಗೈತೆ ಹೋದ್ರೆ ಅವರು ಹೋಲಿ. ನಾವು ಹೊಡಿತಾ ಇರೋಣ ಮದುವೆ ಬರತ್ತಂತೆ. ಅಣ್ಣ ಎಲ್ಲ ಇವಾಗ ಧೈರ್ಯ ಮಾಡಿ ಗಾಡಿ ಕೊಟ್ಟು ಹೋಗ್ಬಿಟ್ಟಿದ್ದೆ. ಬರ್ಬೇಕು ದವ್ರೆ. ಇದು ಮ್ಯಾಗಡೆ ಮುಗಿಯೋದು. ಇನ್ನು 2 ಸತಿ ಬಂದರೆ ಇನ್ನು ಅಲ್ಲಿ ಕೆಳಗಡೆ 3 ಗಿಡ ಅವೆ. 3 ಗಿಡ ಹೊಡಿಬೇಕು ಗೈಸ್. ನಾನು ಇದನ್ನು ಪೂರ ಮುಗಿಸಿದ್ಮೇಲೆ ಹೇಳ್ತೀನಿ ಗೈಸ್ ನಿಮಗೆ. ಇವಾಗ ಇನ್ಮೇಲೆ ಮಿನಿಲ್ ಹಾಕಿ ನೋಡಿ ಅಂತ ಹೇಳ್ತೀನಿ. ಚೆನ್ನಾಗಿನ ಮಾಡಿ ಪುರೋಗಿರಿ ಎಲ್ಲ ಇಲ್ಲಿಗೆ ಹೆಂಗೆ ಮಾಡಿ ಮಿನಿಲ್ ಹಾಕಿ ನೋಡಿರಿ. ನಾವು ಫಾಲೋ ಮಾಡಿ ನೋಡಿರಿ. ಹೊಡಿತಾ ಇದ್ದೀನಿ. ನಾನೇ ಹೊಡೆದೆ. ಅವ್ರು ಈಗ ಬಂದವ್ರೆ ಗಾಡಿ ಓನರು. ಕೆಳಗಡೆ ನೋಡಿ ಗೈಸ್ ನಾನೇ ಹೊಡೆದಿದ್ದೀನಿ. ನಾನೇ ಹೊಡೆದು ಇವಾಗ ಹೋಗ್ಬೇಕು ಗೈಸ್. ಮತ್ತಕ್ಕೆ 9:30 ಆಗಿತ್ತು. ಹೋಗ್ತಾ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಮತ್ತಕ್ಕೆ ಹೋಗ್ಬಿಟ್ಟು ಲಾಗಿನ್ ಮಾಡ್ತೀನಿ ಗೈಸ್. ಇದು ನೋಡಿ ಟೈಮ್ ಇಲ್ಲಿ ಆಯಿತು. ಇವಾಗ ಮಂತಾಗ ಹೋಗ್ತಾ ಇದ್ದೀನಿ ಗೈಸ್. ಫೈನಲ್ಲಿ ಒಂದು ಬಡಿ ನಾನೇ ಹೊಡೆದ ಗೈಸ್. ಕೊನೆಗೂ ಹೋಗ್ತಾ ಇತ್ತು ನೋಡಿ ಟ್ಯಾಕ್ಟ್ರಿ. ಇವಾಗ ಹೊಣ್ಣ ಮಂತಾಗ ತಂಡು ಟೋಟಲ್ 5 ಅವರ್ ಆಗೈತೆ ಗೈಸ್. 5 ಅವರ್ ಅಂದ್ರೆ 5,000 ಗೈಸ್. ಇವಾಗ ಮಂತಾಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಈಗ ತುರಕೆರೆಗೆ ಹೋಗ್ಬೇಕು ಗೈಸ್. ಇಷ್ಟೇ ವಿಷಯ. ಪೀಸ್ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್.